ಜಾಥಾ ಮತ್ತು ಸ್ಕೂಟ್ರು, ಬೈಕು, ಕಾರು ಇವುಗಳ ಜಾಥಾ ಅಥವಾ ರ್ಯಾಲಿ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಈ ಜಾಥಾದ ಅಗತ್ಯ ಏನಿದೆ ಅನ್ನೋದ್ರ ಮೂಲಕ ನಮಗೆ ಅನೇಕ ಪ್ರಶ್ನೆಗಳು ತಲೆಯಲ್ಲಿ ಕಾಡುತ್ತೆ. ಈಗ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ಪರ್ಯಾಯವಾಗಿ ಕೇಳ್ತಾರೆ. ಪರ್ಯಾಯವಾಗಿ ಕೇಳಿದಾಗ ಅನೇಕ ಸಂದರ್ಭಗಳಲ್ಲಿ ನಮ್ಮ ಶ್ರೀಪತಿಯವರು ಬ್ಯಾಟ್ರಿ ಬಗ್ಗೆ, ಗ್ರಿಡ್ ಬಗ್ಗೆ ಹೇಳಿದ್ದಾರೆ. ಈಗ ನಾವು ಇವತ್ತು 14ನೇ ತಾರೀಕು ಭಾಳ ಮುಖ್ಯವಾಗಿ ಸೈಕಲ್ಗಳ ಮೂಲಕ ನಾವು ಜಾಥಾ ಮಾಡ್ತಾಯಿದ್ದೇವೆ. ಶಿವಮೊಗ್ಗದಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಜನ, ಎಷ್ಟು ಸೈಕಲ್ ಕ್ಲಬ್ಗಳು ಸೈಕಲ್ಗಳನ್ನು ಹೊಂದಿವೆ. ಆ ಸೈಕಲ್ಗಳನ್ನು ತಗೊಂಬಂದರೆ ಸೈಕಲ್ ಸವಾರಿಯ ಮೂಲಕ ನಾವೊಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇದು ಒಂದು. ಎರಡನೇದಾಗಿ ಕಾರು, ಬೈಕು, ಸ್ಕೂಟ್ರು ಇವುಗಳ ಮೂಲಕ, ಅದು ವಿಶೇಷವಾಗಿ ನಾವು ಅನೇಕ ಏಜೆನ್ಸಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಈ ವಿದ್ಯುತ್ ವಾಹನಗಳು ಅಥವಾ EVಗಳು ಏನಿದಾವಲ್ಲ ಬೇಕಾದಷ್ಟು ಶಿವಮೊಗ್ಗದಲ್ಲಿ ಓಡಾಡ್ತಾ ಇವೆ. ಈಗ ಕೆಲವು ದಿನಗಳಿಂದ ಗ್ಯಾಸ್ ಸಿಗದೇ ಇರೋದ್ರಿಂದ ಎಲೆಕ್ಟ್ರಿಕ್ ರಿಕ್ಷಾಗಳು ಜಾಸ್ತಿ ಓಡಾಡ್ತಾ ಇವೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಸಾಕಷ್ಟು ವಿದ್ಯುತ್ ಸ್ಕೂಟ್ರ್ಗಳು, ವಿದ್ಯುತ್ ಬೈಕ್ಗಳು, ವಿದ್ಯುತ್ ಕಾರುಗಳು ಕೂಡ ಇವೆ. ಹಾಗಾಗಿ ನಾವು ಅನೇಕ ಏಜೆನ್ಸಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಯಾರ್ಯಾರು ನಿಮ್ಮ ಏಥರ್ ಇರ್ಬೋದು, ಕಮಾಕಿ ಇರ್ಬೋದು, ಅಥವಾ ವೆಸ್ಪಾ ಇರ್ಬೋದು, ಬೇರೆ ಬೇರೆ ಏನು ಏಜೆನ್ಸಿಗಳಿದ್ದಾವೆ ಅವ್ರು ಮಾರಾಟ ಮಾಡಿದ್ದಾರೆ, ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥವರ ನಂಬರ್ಗಳನ್ನು ಕೊಡಿ ಅಂತ ಕೇಳ್ಕೊಂಡಿದ್ದಾವೆ. ಅವ್ರಿಗೊಂದು ಸಂದೇಶ ಕೊಡಿ ಅಂತ ಕೇಳ್ಕೊಂಡಿದ್ದಾವೆ. ಅವರೆಲ್ಲರೂ ಕೂಡ ಪಾಲ್ಗೊಳ್ಳುವಂತೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾವು ಭಾಳ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ನಾವು ಪೆಟ್ರೋಲು ಮತ್ತು ಡೀಸೆಲ್ಲು ಇವುಗಳ ಪರ್ಯಾಯವಾಗಿ ಅನೇಕ ದೇಶಗಳಲ್ಲಿ ಈಗಾಗಲೇ ಇಂಧನದ ಕೊರತೆ ಆಗಿದೆ. ಈಗ ತೈಲದ ಕೊರತೆ ಆಗಿದೆ, ಗ್ಯಾಸಿನ ಕೊರತೆ ಆಗಿದೆ, ಕಾರುಗಳು ಮಾರಾಟ ಆಗ್ತಾ ಇವೆ, ಎಲೆಕ್ಟ್ರಿಕ್ ಸ್ಕೂಟ್ರ್ಗಳು ಮಾರಾಟ ಆಗ್ತಾ ಇವೆ, ಹೆಚ್ಚು ಸೈಕಲ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಜನಗಳು ಕೂಡ ಬಳಸ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ವಿದ್ಯುತ್ ವಾಹನಗಳನ್ನು ಓಡಿಸೋದ್ರ ಮೂಲಕ, ಸೈಕಲ್ಗಳನ್ನು ಓಡಿಸೋದ್ರ ಮೂಲಕ ನಾವು ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಹಾಗಾಗಿ ತಾವು ತಮ್ಮ ಪತ್ರಿಕೆಗಳಲ್ಲಿ ಭಾಳ ಮುಖ್ಯವಾಗಿ ಸೈಕಲ್ಗಳನ್ನು ಮತ್ತು ವಿದ್ಯುತ್ ವಾಹನಗಳನ್ನು ತೆಗೆದುಕೊಂಡು ಬಂದು ಈ ಜಾಥಾದಲ್ಲಿ ಅಥವಾ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಸಂದೇಶವನ್ನು ತಾವು ಕೊಡ್ತೀರಿ ಅಂತ ಹೇಳ್ತಾ ಈ